ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಹೆಸರು. ಅವರು ಸಮಾಜ ಸುಧಾರಕರು ಆಗಿದ್ದರು. ಅವರು ಪಶ್ಚಿಮ ಬಂಗಾಳದ ಕಲ್ಕತ್ತಾದ ರೈಲ್ವೆ ಸ್ಟೇಷನ್ ಇಳಿದು ತಮ್ಮ ಮನೆಗೆ ಹೋಗಬೇಕಾಗಿತ್ತು. ಹೋಗುವಾಗ ಹಿಂದಿನ ಕಾಲ ಈಗಿನ ಕಾರಿನ ವ್ಯವಸ್ಥೆಗಳಿರಲಿಲ್ಲ. ಅವಾಗ 3 ಗಾಲಿ ರಿಕ್ಷಾ ಇರ್ತಿದ್ದು, ಸೈಕಲ್ ಬೆಳೆಯೋ 3 ಗಾಲಿ ರಿಕ್ಷಾ. ಒಬ್ಬ ರಿಕ್ಷಾದವನು ಕರೆದು ತಮ್ಮ 2 ಬ್ಯಾಗ್ ಅದ್ರಾಗ ಇಟ್ಟು ತಾವು ರಿಕ್ಷಾದಾಗ ಕುಂತರು. ಪಾಪ ಸ್ವಲ್ಪ ವಯಸ್ಸಾದ ಮನುಷ್ಯ ರಿಕ್ಷಾ ತುಳ್ಕೊಂತ ಹೊಂಟ ಸ್ಟೇಷನ್ ಇಂದ ದಯಾನಂದ ಸಾಗರ್, ಈಶ್ವರಚಂದ್ರ ವಿದ್ಯಾಸಾಗರ್ ಅವ್ರ ಮನೆ ಕಡೆ ಹೊರಟ. ಅದು ಬ್ಯಾಸಗಿ ದಿವಸ ಬಹಳ ಸೆಕೆ. ಇವರು ಕೇಳಿದ್ರು, ಎಷ್ಟು ದುಡ್ಡು ರೈಲ್ವೆ ಸ್ಟೇಷನ್ ಇಂದ ಮನೆಗೆ ಅಂತ. 50 ರೂಪಾಯಿ ಅಂತ ಹೇಳಿದವ. ಇವ್ರು ಬ್ಯಾಗ್ ಇಟ್ಟು ರಿಕ್ಷಾ ತೊಳ್ಕೊಂತ ಹೋಗಿ ಕುಂತರು. ಈಶ್ವರಚಂದ್ರ ವಿದ್ಯಾಸಾಗರ್ ರಿಕ್ಷಾದಾಗ ಕುಂತರು. ಅವ ರಿಕ್ಷಾ ತೊಳ್ಕೊಂತ ಯಜಮಾನ ಹೊರಟ. ಹೋಗುವಾಗ ದಿಬ್ಬ ಬಂತು. ದಿಬ್ಬ ಪಾಪ ಅವನಿಗೆ ಯಜಮಾನ ಮನುಷ್ಯ ಅಲ್ಲ, ರಿಕ್ಷಾ ತುಳಿಲಿಕ್ಕೆ ಆಗ್ಲಿಲ್ಲ. ಮತ್ತೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಕೆಳಗಿಳಿದು ಅವನ ಜೊತೆಗೆ ನಡ್ಕೊಂತ ಅವ್ರ ಮನೆ ಮುಟ್ಟಿದ್ರು. ಆ ಮುದುಕನ ಶ್ರಮ ನೋಡಿ ಅವ್ರಿಗೆ ಕನಿಕರ ಬಂತು. ಅವರು 100 ರೂಪಾಯಿ ಕೊಟ್ರಿ ಇವನಿಗೆ. ಯಾರಿಗೆ? ರಿಕ್ಷಾದವನಿಗೆ. ಅವ ನೋಡಿ 50 ರೂಪಾಯಿ ಇಟ್ಟುಕೊಂಡು ಮತ್ತೆ 50 ರೂಪಾಯಿ ಹೊಳೆ ಕೊಟ್ಟ. ಅವಾಗ ಈಶ್ವರಚಂದ್ರ ವಿದ್ಯಾಸಾಗರ್ ಅಂದ್ರು, ಅಲ್ಲ ನಿನ್ನ ಸಲುವಾಗಿ ಕೊಟ್ಟು ನೀವು ಇಟ್ಕೋ ಅಂದ್ರು. ಇಲ್ರಿ, ನಾವು 50 ರೂಪಾಯಿ ಮಾತಾಡಿವಿ, 50 ರೂಪಾಯಿ ಅಷ್ಟ ಕೊಡ್ರಿ ನಮಗೆ. ಅಲ್ಲ, ಮಾತಾಡಿದ್ದ 50 ರೂಪಾಯಿ ಖರೆ, ಪಾಪ ನೀ ಶ್ರಮಜೀವಿ ಇದಿ, ಅದಕ್ಕೆ ಇರ್ಲಂತ ಎಕ್ಸ್ಟ್ರಾ 50 ರೂಪಾಯಿ ಕೊಟ್ಟೆ ನಿನಗಂತ ಈಶ್ವರಚಂದ್ರ ವಿದ್ಯಾಸಾಗರ್ ಹೇಳಿದ್ರು. ಅವಾಗ ಅವ ರಿಕ್ಷಾ ಹೇಳ್ದ, ಸಾಹೇಬ್ರ, ನಾವು ರಿಕ್ಷಾ ಹೊಡೆಯವರೇ ಹೊರತು ಭಿಕ್ಷಾ ಬೇಡವರಲ್ಲ ಅಂತ. ಈಶ್ವರಚಂದ್ರ ವಿದ್ಯಾಸಾಗರ್, ನಾವು ರಿಕ್ಷಾ ಹೊಡೆಯವರೇ ಹೊರತು ಭಿಕ್ಷಾ ಬೇಡವರಲ್ಲ. ಅವನಿಗೆ ಅಕ್ಷರ ಗೊತ್ತಿಲ್ಲ, ಆದರೆ ಎದಾಗ ಶಿಕ್ಷಣದ ಸರಸ್ವತಿ ದೇವಿಯೇ ಕುಂತಾಳೆ. ಇದು ನಿಜವಾದ ಶಿಕ್ಷಣ. ಎಜುಕೇಶನ್ ಇಸ್ ದಟ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್. ಯಾವುದಕ್ಕೆ ಶಿಕ್ಷಣ ಅನ್ನಬೇಕು ಅಂದ್ರೆ ಯಾವುದು ನಿನ್ನ ಎದೆಯೊಳಗ ಸದ್ಗುಣಗಳನ್ನು ಬೆಳೆಸ್ತದೋ, ಯಾವುದು ನಿನ್ನ ತಲೆಯಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನೋದರ ವಿವೇಕ ಹೇಳ್ತದೋ, ಯಾವುದು ನಿನ್ನ ಕಾಲ ಮೇಲೆ ನೀನು ದುಡಿದು ಇನ್ನೊಬ್ಬರಿಗೆ ಕೈಯೊಡ್ಡಿ ಬೇಡದೆ ನೀನು ದುಡಿದು ಬದುಕುವುದನ್ನು ಕಲಿಸ್ತೈತೆಲ್ಲ, ಅದು ನಿಜವಾದ ಶಿಕ್ಷಣವೇ ಹೊರತು ಅಕ್ಷರ ಜ್ಞಾನದ ಶಿಕ್ಷಣ ಅಲ್ಲ. ಅಕ್ಷರ ಜ್ಞಾನದಕ್ಕಿಂತ ಆತ್ಮಜ್ಞಾನ, ಅರಿವಿನ ಜ್ಞಾನವೇ ನಿಜವಾದ ಶಿಕ್ಷಣ. ನಾವೆಲ್ಲ